ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ ಅಂದ್ರೆ 6 ಕಂತು ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಬರ್ತಾ ಇದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೊಂದು ಕಡೆಗೆ ಇನ್ ಮುಂದೆ ಆಧಾರ್ ಕಾರ್ಡ್ ನಡೆಯಲ್ಲ, ಫ್ರೀ ಆಗಿ ಬಸ್ ನಲ್ಲಿ ಓಡಾಡೋ ಮಹಿಳೆಯರಿಗೆ ಇದು ಇಂಪಾರ್ಟೆಂಟ್ ಮಾಹಿತಿ ಬರ್ತಾ ಇದೆ. ಹೊಸ ನಿಯಮ ರಾತ್ರೋರಾತ್ರಿ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಉಚಿತ ಬಸ್ಗೆ ಆಧಾರ್ ಕಾರ್ಡ್ ಇನ್ ಮುಂದೆ ನಡೆಯಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅದು ಕೂಡ ನೋಡೋಣ. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ನಿಯಮವು ಕೂಡ ಜಾರಿಗೆ ಬರ್ತಾ ಇದೆ. ಹೌದು ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ಮತ್ತೊಂದು ಕಡೆಗೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ, BPL ಕಾರ್ಡ್ ಇರಲಿ, ಪಡಿತರ ಚೀಟಿದಾರರು ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಇನ್ನು 5 ಗ್ಯಾರಂಟಿ ಅಲ್ಲ, 6 ಗ್ಯಾರಂಟಿ ಇನ್ ಮುಂದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ 1,000 ದಿನಗಳು ಪೂರ್ತಿ ಆಗ್ತಾ ಇದ್ದಾವೆ ವೀಕ್ಷಕರೇ. 6ನೇ ಗ್ಯಾರಂಟಿ ಕೊಟ್ಟ ಮಾತಿನಂತೆ 6ನೇ ಗ್ಯಾರಂಟಿನ ಜಾರಿ ಮಾಡ್ತಾ ಇದೀವಿ ಅಂತ DK ಶಿವಕುಮಾರ್ ಅವರು ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು. ಆದ್ರೆ 6ನೇ ಗ್ಯಾರಂಟಿ ಆದ್ರೂ ಏನು ಅಂತ ಇದ್ರ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು ವೀಕ್ಷಕರೇ. ಸೊ ಆ ಒಂದು ವಿಡಿಯೋನ ಪೂರ್ತಿಯಾಗಿ ನಾವು ಮಾಹಿತಿ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಮತ್ತೆ ದಿಢೀರನೆ ಕುಸಿತ ಕಾಣ್ತಾ ಇದೆ. ಹೌದು, ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರು ಇನ್ನು ಸ್ವಲ್ಪ ವೇಟ್ ಮಾಡ್ಬೇಕಾ, ಈಗ ಖರೀದಿ ಮಾಡ್ಬೇಕಾ? ಇದಕ್ಕಂದ್ರೆ ಬೆಲೆ ತುಂಬಾ ಇಳಿಕೆ ಆಗಿದೆ. ಬೆಳ್ಳಿ ದರವು ಕೂಡ ದಾಖಲೆ ಇಳಿಕೆ ಆಗಿದೆ ವೀಕ್ಷಕರೇ. ನೀವು ಕೂಡ ಬಂಗಾರ, ಆಭರಣ, ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ಮತ್ತೆ ಶಕ್ತಿ ಯೋಜನೆಯಡಿಯಲ್ಲಿ ನೀವು ಕೂಡ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಶಕ್ತಿ ಯೋಜನೆ ಅಥವಾ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಮತ್ತು ಗೃಹಲಕ್ಷ್ಮಿಯವರು ನಿಮಗೂ ಕೂಡ 25-26ನೇ ಕಂತು ಹಣ ಬಂತ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡಬಹುದು. ಮೊದಲಿಗೆ ಶಕ್ತಿ ಯೋಜನೆಗಿಂತ ಮುಂಚೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 5,000 ಕೋಟಿ ರೂಪಾಯಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಈಗ ಜಮೆ ಮಾಡೋದು ಕೂಡ ಶುರು ಮಾಡಲಾಗಿದೆ. ಎಲ್ಲರ ಅಕೌಂಟ್ಗೂ ಕೂಡ ಹಣ ಬರೋದಕ್ಕೆ ಶುರುವಾಗಿದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನೀವೊಂದು ವಿಡಿಯೋ ಮುಗಿದ ಬಳಿಕ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ. ಅದಕ್ಕಂದ್ರೆ ಈಗಾಗಲೇ ಇಲ್ಲಿವರೆಗೂ ಒಟ್ಟು 24 ಕಂತು ಹಣವನ್ನ ಹಾಕಲಾಗಿತ್ತು. ಅಂದ್ರೆ ಇನ್ನು ಸರ್ಕಾರ 12,000 ರೂಪಾಯಿ ಬಾಕಿ ಇತ್ತು, 6 ಕಂತು. ಇಲ್ಲಿವರೆಗೂ ಒಟ್ಟು 30 ಕಂತು ಜಮೆ ಮಾಡಬೇಕಿತ್ತು ಕರ್ನಾಟಕ ಸರ್ಕಾರದಿಂದ. ಆದ್ರೆ ಕೇವಲ 24 ಕಂತು ಮಾತ್ರ ಜಮೆ ಮಾಡಲಾಗಿತ್ತು. ನಂತರ ಸದನದಲ್ಲಿ ಇದರ ಬಗ್ಗೆ ಚರ್ಚೆಗೆ ಬಂದಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಾಕಿ ಇದೆ ಅಂತ ಗೊತ್ತಾಯಿತು. ನಂತರ ಆ ಒಂದು ಹಣವನ್ನು ಕೂಡ ಈಗ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಹಣ 4,000 ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆ ಮಹಿಳೆಯರಿಗೆ ಹಣ ಬರ್ತಾ ಇದೆ? ಈಗಾಗಲೇ ಫೆಬ್ರವರಿ ತಿಂಗಳ ಹಣ ಅಂದ್ರೆ ರಾಯಚೂರು ಆಗಿರ್ಬೋದು, ಗದಗ ಆಗಿರ್ಬೋದು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಹಾಸನ, ಕೊಡಗು, ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ರಾಮನಗರ ಈ ಭಾಗದಲ್ಲೂ ಕೂಡ ಮಹಿಳೆಯರಿಗಾಗಲೇ ಕಮೆಂಟ್ ಮಾಡ್ತಾ ಇದ್ದಾರೆ. ಶಾರದಾನವರು, ಪ್ರಭಾವತಿ ಕೂಡ ಕಮೆಂಟ್ ಮಾಡಿದ್ರು 2,000 ರೂಪಾಯಿ ಹಣ ರಾಯಚೂರು ಜಿಲ್ಲೆಗೆ ಬಂದಿದೆ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ರು. ವೀಕ್ಷಕರೇ, ನೀವು ಕೂಡ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ನೀವು ಕೂಡ ಬೇಗನೆ ಕಮೆಂಟ್ ಮಾಡಿ, ನಿಮ್ಮ ಹೆಸರು ಕೂಡ ಕಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಗೃಹಲಕ್ಷ್ಮಿಯರಿಗೆ ಒಟ್ಟು 30 ಕಂತು ಹಣ ಜಮೆ ಆಗ್ಬೇಕಾಗಿತ್ತು. ಆದ್ರೆ ಈಗ 24 ಕಂತು ಹಾಕಲಾಗಿತ್ತು. ಈಗ 25-26ನೇ ಕಂತು ಕೂಡ ಇದೇ ಒಂದು ಶಿವರಾತ್ರಿ ಹಬ್ಬದ ಒಳಗೆ ಎಲ್ಲರಿಗೂ ಕೂಡ ಜಮೆ ಆಗೋ ನಿರೀಕ್ಷೆ ಕೂಡ ಇದೆ ವೀಕ್ಷಕರೇ. ಈಗಾಗಲೇ 25ನೇ ಕಂತು, 26ನೇ ಕಂತು 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದು ಈಗ ಜಮೆ ಆಗೋದಕ್ಕೆ ಶುರು ಕೂಡ ಆಗಿದೆ. ಮತ್ತೆ ಇನ್ನೊಂದು ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳದ್ದು 6,000 ರೂಪಾಯಿ ಮತ್ತು ಈ ವರ್ಷದ ಜನವರಿ ತಿಂಗಳದ್ದು 2,000 ರೂಪಾಯಿ, ಒಟ್ಟು ಇನ್ನು 8,000 ರೂಪಾಯಿ ಸರ್ಕಾರ ಕೊಡೋದು ಬಾಕಿ ಉಳಿದಿದೆ ಅಂತಾನೆ ಹೇಳ್ಬೋದು. ಈಗ 52,000 ರೂಪಾಯಿ ಕಂಪ್ಲೀಟ್ ಆಗಿದೆ ಶಿವರಾತ್ರಿ ಹಬ್ಬದ ಒಳಗೆ ಪ್ರತಿಯೊಂದು ಅಕೌಂಟ್ಗೂ ಕೂಡ. ಮತ್ತೆ ಈಗ 8,000 ರೂಪಾಯಿ ಜನವರಿ ತಿಂಗಳವರೆಗೂ ಹಾಕಿದ್ರೆ ಒಟ್ಟು ಗೃಹಲಕ್ಷ್ಮಿಯರಿಗೆ ಒಂದು ಅಕೌಂಟಿಗೆ 60,000 ರೂಪಾಯಿ ಹಣ ಜಮೆ ಮಾಡಿದಂತಾಗುತ್ತೆ ಅಂತ ಹೇಳಲಾಗಿದೆ. ಈಗ ಮಾರ್ಚ್ ಅಲ್ಲಿ ಬಜೆಟ್ ಕೂಡ ಪ್ರಾರಂಭವಾಗುತ್ತೆ. ಇದೇ ಮಾರ್ಚ್ 6ನೇ ತಾರೀಕಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಕೂಡ ಮಂಡನೆ ಮಾಡಲಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೊದಲು ಸವಲತ್ತನ್ನ ಕೊಡ್ತಾರೆ. ಅಂದ್ರೆ ಮೊದಲು ಒತ್ತನ್ನ ಪಂಚ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ 50,000 ಕೋಟಿಗೂ ಹೆಚ್ಚು ಹಣವನ್ನ ಮೀಸಲಿಡಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಮತ್ತೊಂದು ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಮೋಸವಾಗ್ತಾ ಇದೆ. ಸತ್ತವರ ಹೆಸರಲ್ಲಿ, ಮೃತಪಟ್ಟವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಹೀಗಾಗಿ ಮುಂದೆ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿಯರು ಪ್ರತಿ ವರ್ಷವೂ ಕೂಡ ಜೀವಿತ ಪ್ರಮಾಣ ಪತ್ರವನ್ನ ಕೊಡಬೇಕು. ಅಂದ್ರೆ
ಮೃತಪಟ್ಟವರ ಅಕೌಂಟ್ಗೆ ಏನಾದರೂ ಹಣ ಹೋದ್ರೆ ಆ ಒಂದು ಹಣವನ್ನ ವಾಪಸ್ ವಸೂಲಿ ಕೂಡ ಮಾಡಲಾಗುತ್ತೆ. ಈಗಾಗಲೇ 2 ಕೋಟಿಗೂ ಹೆಚ್ಚು ಒಂದು ಹಣವನ್ನ ವಾಪಸ್ ವಸೂಲಿ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಕೂಡ ಮಾಡಿರುವಂತದ್ದು. ರಾಯಚೂರು ಜಿಲ್ಲೆಯಲ್ಲಿ ಆಗಿರಬಹುದು, ಮತ್ತೆ ತುಂಬಾ ಜಿಲ್ಲೆಗಳಲ್ಲಿ ಈ ತರ ಆಗಿದೆ. ಸೊ ಈಗ ಮತ್ತೆ ಸರ್ಕಾರ ಮತ್ತು ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೋಬಹುದು. ಮೃತಪಟ್ಟವರ ಖಾತೆಗಳಿಂದ ಹಣವನ್ನ ವಾಪಸ್ ಪಡೆಯಲಾಗುತ್ತೆ ಅಂತ ಹೇಳಲಾಗಿದೆ. ಜೀವಿತ ಪ್ರಮಾಣ ಪತ್ರ ಪ್ರತಿ ವರ್ಷ ಗೃಹಲಕ್ಷ್ಮಿಯವರು ಕೊಡೋದು ಕೂಡ ಮುಂದೆ ಕಂಪಲ್ಸರಿ ಕೂಡ ಇಲ್ಲಿ ಮಾಡಲಿದ್ದಾರೆ ವೀಕ್ಷಕರೇ. ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಇನ್ ಮುಂದೆ ಉಚಿತ ಬಸ್ ನಲ್ಲಿ ನೀವೇನಾದ್ರೂ ಓಡಾಡಬೇಕಂದ್ರೆ ಇನ್ ಮುಂದೆ ಕಡ್ಡಾಯವಾಗಿ ಸ್ಮಾರ್ಟ್ ಕಾರ್ಡ್ ಹೊಂದಿರಬೇಕು. ಆಧಾರ್ ಕಾರ್ಡ್ ಅನ್ನ ಬಂದ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಇನ್ ಮುಂದೆ ಸ್ಮಾರ್ಟ್ ಕಾರ್ಡ್ ಅನುಷ್ಠಾನಗೊಳಿಸಲು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೂಡ ಮಾಡಲಾಗಿದೆ ಅಂತ ಹೇಳಲಾಗಿದ್ದು, ಈಗ ಸದ್ಯಕ್ಕೆ ಶಕ್ತಿ ಯೋಜನೆಯಡಿಯಲ್ಲಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲು ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಫ್ರೀ ಆಗಿ ಓಡಾಡ್ತಾರೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ, ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಇಲ್ಲಿ ಶಕ್ತಿ ಯೋಜನೆಯಡಿಯಲ್ಲಿ ಆಧಾರ್ ಕಾರ್ಡ್ ಬದಲು ಸ್ಮಾರ್ಟ್ ಕಾರ್ಡ್ ಅನ್ನ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ. ಮಹಿಳೆಯರಿಗಾಗಿರ್ಬೋದು, ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿರ್ಬೋದು, ಉಚಿತವಾಗಿ ಈ ಒಂದು ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ. ಹಾಗಾದ್ರೆ ಯಾವಾಗಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾರೆ ವೀಕ್ಷಕರೇ? ಇನ್ನೂ ಒಂದು 15 ದಿನದ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಲಾಗುತ್ತೆ. ನೀವೇನಾದ್ರೂ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬಿಟ್ಟು ಬಸ್ ನಲ್ಲಿ ಪ್ರಯಾಣ ಮಾಡ್ತೀರಾ ಅಂದ್ರೆ ಅದಕ್ಕೆ ಕಂಡಕ್ಟರ್ ಅವರು ಓಕೆ ಅಂತ ಹೇಳೋದೇ ಇಲ್ಲ, ನಿಮ್ಮ ಕಡೆಯಿಂದ ಹಣ ಕೇಳ್ತಾರೆ. ಎದಕ್ಕಂದ್ರೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾದ ಬಳಿಕ ನೀವು ಆಧಾರ್ ಕಾರ್ಡ್ ತೋರಿಸಿ ಬಸ್ ನಲ್ಲಿ ಫ್ರೀ ಆಗಿ ಓಡಾಡೋದಕ್ಕೆ ಆಪ್ಷನ್ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಸರ್ಕಾರ ನೀಡಿರುವ ಇನ್ಯಾವುದೇ ಅಧಿಕೃತ ಗುರುತಿನ ಚೀಟಿ ತೋರಿಸಿ ರಾಜ್ಯ ಸಾರಿಗೆ ಸಾಮಾನ್ಯ ದರದ ಬಸ್ಸುಗಳಲ್ಲಿ ಸಂಚರಿಸಲು ಮಹಿಳೆಯರಿಗೆ ಅವಕಾಶ ನೀಡಲಾಗಿದೆ. ಈ ಯೋಜನೆ ಮತ್ತಷ್ಟು ಸಮರ್ಪಕ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನ ಮಾಡೋ ದೃಷ್ಟಿಯಿಂದ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲು ತೀರ್ಮಾನ ಮಾಡಲಾಗಿದೆ ಅಂತ ತಿಳಿಸಲಾಗಿದೆ ವೀಕ್ಷಕರೇ. ಅಂದ್ರೆ ಇನ್ ಮುಂದೆ ಆಧಾರ್ ಕಾರ್ಡ್ ಬದಲು ನೀವು ಸ್ಮಾರ್ಟ್ ಕಾರ್ಡ್ ತೋರಿಸಬೇಕು. ಹಾಗಾದ್ರೆ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಸಿಗುತ್ತೆ? ಸರ್ಕಾರದಿಂದಲೇ ಅಧಿಕೃತವಾಗಿ ಇದನ್ನ ಎಲ್ಲಿ ವಿತರಣೆ ಮಾಡ್ತಾರೆ? ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ವಿತರಣೆ ಮಾಡ್ತಾರಾ ಅಥವಾ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಅರ್ಜಿ ಹಾಕ್ಬೇಕಾ? ಇದರ ಬಗ್ಗೆ ನಿಮಗೆ ಹೆಚ್ಚು ಅಪ್ಡೇಟ್ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಸರ್ಕಾರದಿಂದ ಅಪ್ಡೇಟ್ ಬಂದೇ ಬರುತ್ತೆ. ಅವಾಗ ನಮ್ಮ ಚಾನಲ್ ಅಲ್ಲಿ ನಿಮಗೆ ಸ್ಮಾರ್ಟ್ ಕಾರ್ಡ್ ಹೇಗೆ ಪಡ್ಕೋಬೇಕು, ಅದನ್ನ ಯಾವ ತರ ನೀವು ಅರ್ಜಿ ಹಾಕಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ನಿಮಗೆ ಸಪರೇಟ್ ಆಗಿ ವಿಡಿಯೋ ಕೂಡ ಸಿಗಲಿದೆ ವೀಕ್ಷಕರೇ. ಸದ್ಯಕ್ಕೆ ನೀವು ಇನ್ನೂ 2-3 ದಿನ, 1 ವಾರ ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಆಗಿ ಓಡಾಡಬಹುದು. ಆದ್ರೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾದ ಬಳಿಕ ನೀವು ಸ್ಮಾರ್ಟ್ ಕಾರ್ಡ್ ತೋರಿಸಲೇಬೇಕು ಅಂತ ಹೇಳಲಾಗಿದೆ. ಈಗ 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಇಳಿಕೆ ಆಗಲು ಪ್ರಾರಂಭವಾಗಿದೆ ವೀಕ್ಷಕರೇ. ಹೌದು, ಒಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ ಮತ್ತೆ 1 ವಾರದ ಬಳಿಕ 2,500 ರೂಪಾಯಿ ಬಂಗಾರ ಇಳಿಕೆ ಆಗಿತ್ತು. ಮೊನ್ನೆ ಕೂಡ ಮತ್ತೆ 1,500 ರೂಪಾಯಿ ಇಳಿಕೆ ಆಗಿತ್ತು. ಈಗ ಮತ್ತೆ 2,500 ರೂಪಾಯಿ ಇಳಿಕೆ ಆಗಿದೆ. ಆದ್ರೆ ವೀಕ್ಷಕರೇ, MCX ಗೋಲ್ಡ್ ಟ್ರೇಡಿಂಗ್ ನಲ್ಲೂ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಗೋಲ್ಡ್ ವ್ಯಾಲ್ಯೂ 2,400 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. 1,59,000 ಇದ್ದ ಬಂಗಾರ ಈಗ 1,55,780 ರೂಪಾಯಿಗೆ ಬಂದಿರುವಂತದ್ದು ವೀಕ್ಷಕರೇ. ಅದೇ ತರ ಬೆಳ್ಳಿ ದರವು ಕೂಡ ಮತ್ತೆ 20,000 ರೂಪಾಯಿ ಅಷ್ಟು ಕುಸಿತವಾಗಿತ್ತು. 2,90,000 3 ಲಕ್ಷ ರೂಪಾಯಿ ಇದ್ದದ್ದು ಈಗ 2,80,000 ರೂಪಾಯಿಗೆ ಬಂದಿದೆ ವೀಕ್ಷಕರೇ. ಆದ್ರೆ MCX ಗೋಲ್ಡ್ ನಲ್ಲಿ ಈಗ ಬಂಗಾರದ ಬೆಲೆ 1,55,000 ಹತ್ರ ಟ್ರೇಡ್ ಆಗ್ತಾ ಇದ್ರೆ ಬೆಳ್ಳಿ ದರವು ಕೂಡ 2,80,000 ರೂಪಾಯಿ ಹತ್ತ ಟ್ರೇಡ್ ಆಗ್ತಾ ಇದೆ. ಆದ್ರೆ ವೀಕ್ಷಕರೇ, ನೀವು ನೋಡಬಹುದು ಸಿಲ್ವರ್ ಕೂಡ ಈಗ ಮತ್ತೆ ಇಳಿಕೆ ಆಗಲು ಪ್ರಾರಂಭವಾಗಿದೆ. ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳ್ಳಿಯಲ್ಲಿ ತುಂಬಾ ಜನ ಹೂಡಿಕೆ ಮಾಡ್ತಾ ಇದ್ರು. ಈಗ 2,40,000 ರೂಪಾಯಿ MCX ಗೋಲ್ಡ್ ಅಲ್ಲಿ, ಅಂದ್ರೆ 2,60,000 ರೂಪಾಯಿ ಇದ್ದದ್ದು ಆನ್ಲೈನ್ ಸಿಲ್ವರ್ ಫ್ಯೂಚರ್ಸ್ ಬೆಲೆ ಈಗ 2,43,000 ಹತ್ತ ಟ್ರೇಡ್ ಕೂಡ ಆಗ್ತಾ ಇರುವಂತದ್ದು. ಮತ್ತೆ ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ ಮತ್ತೆ ಬೆಳ್ಳಿ ದರ ಎಷ್ಟಾಗಬೇಕು ಅಂತ ಬೇಗನೆ ಕಮೆಂಟ್ ಮಾಡಿ. ಇನ್ನು ಬನ್ನಿ, ಮತ್ತೆ ಈಗ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಮತ್ತೊಂದು ಹೊಸ ಗ್ಯಾರಂಟಿ ಕೂಡ ಆಡ್ ಆನ್ ಆಗಲಿದೆ. ಹೌದು ವೀಕ್ಷಕರೇ, ಲ್ಯಾಂಡ್ ಗ್ಯಾರಂಟಿ ಅಂದ್ರೆ ಸರ್ಕಾರ 1,000 ದಿನ ಹಿನ್ನೆಲೆ ಭೂಮಿ ಗ್ಯಾರಂಟಿಯನ್ನ ಜಾರಿಗೆ ತರಲು ಮುಂದಾಗಿದೆ. ಸ್ಕ್ರೀನ್ ಮೇಲೆ ಸರ್ DK ಶಿವಕುಮಾರ್ ಅವರು ಎಕ್ಸ್ ಖಾತೆಯಲ್ಲಿ ತಮ್ಮ ಒಂದು ಪೋಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸರ್ಕಾರ 1,000 ದಿನಗಳ ಸಾಧನೆ ಬಗ್ಗೆ ನಮಗೆ ಸಂತೋಷವಿದೆ. ಆ ಒಂದು ಅಭೂತಪೂರ್ವ ಕ್ಷಣವನ್ನು ನಾವು ಸಂಭ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮತ್ತೊಂದು ಗ್ಯಾರಂಟಿಯಾಗಿ ಭೂಮಿ ಗ್ಯಾರಂಟಿಯನ್ನ ನಮ್ಮ ರಾಜ್ಯದ ಜನರಿಗೆ ಕೊಡ್ತಾ ಇದ್ದೀವಿ. ಭೂಮಿಯ ಹಕ್ಕು ಪತ್ರ ಇಲ್ಲದ ಲಕ್ಷಾಂತರ ಜನರಿಗೆ ನಾವು ಹಕ್ಕು ಪತ್ರವನ್ನ ವಿತರಣೆ ಮಾಡ್ತೀವಿ, ಪಟ್ಟಾ ದಾಖಲೆ ಕೊಡ್ತೀವಿ, ಜೊತೆಗೆ ಜನರಿಗೆ ಪಕ್ಕಾ ಖಾತೆ ಹಂಚಿಕೆ ಮಾಡ್ತೀವಿ ಅಂತ ಪಂಚ ಗ್ಯಾರಂಟಿಗಳ ಹೊರತಾಗಿ ಇದು ನಮ್ಮ ಸರ್ಕಾರದ ಮತ್ತೊಂದು 6ನೆಯ ಮಹತ್ವಾಕಾಂಕ್ಷಿ ಯೋಜನೆ ಹಾಗೂ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ನೀವು ಕೂಡ ಸ್ಕ್ರೀನ್ ಮೇಲೆ ಬೇಕಾದ್ರೂ ನೋಡ್ತಿರ್ಬೋದು. 5 ಗ್ಯಾರಂಟಿ ಡೆಲಿವರ್ಡ್ಸ್, ನಾವ್ ದ 6th ಬಿಗಿನ್ಸ್ ಅಂತ
ಒಂದು ಹೊಸ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ಇನ್ ಮುಂದೆ ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಅಲ್ಲ 6 ಗ್ಯಾರಂಟಿಗಳು ಇರಲಿದ್ದಾವೆ. 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ನಿಮ್ಮ ಹತ್ರ BPL ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ಅವರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ಒಂದು ಕಡೆಗೆ ವಿರೋಧ ಪಕ್ಷದವರು ಅನ್ನಭಾಗ್ಯ ಅಕ್ಕಿ ಹಣವಾದ್ರೂ ಕೊಡಿ ಅಥವಾ ಹೆಚ್ಚುವರಿ ಪಡಿತರವಾದ್ರೂ ಕೊಡಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ಮಾಡಲು ಶುರು ಕೂಡ ಮಾಡಿದ್ದಾರೆ. ಹೌದು, ಮಹೇಶ್ ತೆಂಗಿನಕಾಯಿ ಅವರಾಗಿರ್ಬೋದು, ಈಗ BY ವಿಜಯೇಂದ್ರ ಅವರು ಕೂಡ ಈಗಾಗಲೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವೀಕ್ಷಕರೀಗ ಮೊದಲಿಗೆ ಹೇಳೋದಾದ್ರೆ BPL ಕಾರ್ಡ್ ಇದ್ದವರಿಗೆ ಮೊದಲು ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಿದ್ರು. ಸರ್ಕಾರ ಜಾರಿಗೆ ತಂದಾಗ, ಗ್ಯಾರಂಟಿ ಯೋಜನೆ ಜಾರಿಗೆ ಬಂದಾಗ ಪ್ರತಿ ವ್ಯಕ್ತಿಗೆ 10 kg ಅಂತ ಹೇಳಿದಾಗ ಇಲ್ಲಿ ಸರ್ಕಾರದ ಹತ್ತಿರ ಅಕ್ಕಿ ದಾಸ್ತಾನು ಇರಲಿಲ್ಲ. ಅವಾಗ ಅಕ್ಕಿ ಬದಲಾಗಿ ಹಣವನ್ನ 170 ರೂಪಾಯಿ DBT ಮೂಲಕ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಆದ್ರೆ ಜನವರಿ ತಿಂಗಳದ್ದು ಒಂದು ಬಿಟ್ರೆ ಫೆಬ್ರವರಿಯಿಂದ ಕರೆಕ್ಟ್ ಆಗಿದೆ. ಜನವರಿ ತಿಂಗಳದ್ದು ಅಕ್ಕಿ ಕೂಡ ಜನರಿಗೆ ಕೊಟ್ಟಿಲ್ಲ. 657 ಕೋಟಿ ರೂಪಾಯಿ ಹಣ DBT ಮೂಲಕ ಟ್ರಾನ್ಸ್ಫರ್ ಕೂಡ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಬಿಜೆಪಿ ಪಕ್ಷದವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಹಣ ಎಲ್ಲಿ ಹೋಯ್ತು ಅಂದ್ರೆ ಸರ್ಕಾರದ ಖಜಾನೆಯಲ್ಲಿದೆ ಅಂತ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಂತರ ಆ ಒಂದು ಹಣವನ್ನ ಬಿಡುಗಡೆ ಮಾಡಿ ಅಥವಾ ಇಲ್ಲವಾದಲ್ಲಿ ಆ ಒಂದು ಹಣದ ಬದಲಾಗಿ ಅಕ್ಕಿ ಆದ್ರೂ ಹೆಚ್ಚುವರಿ ಪಡಿತರ ಆದ್ರೂ ಪಡಿತರ ಚೀಟಿದಾರರಿಗೆ ವಿತರಣೆ ಮಾಡಬೇಕು ಅಂತ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಯಾವ ನಿರ್ಧಾರ ಬರುತ್ತೆ ಅಂತ ಕಾದು ನೋಡಬೇಕು. ಇನ್ನು ಮುಖ್ಯವಾಗಿ ಎಲ್ಲಾ ಒಂದು ಪಡಿತರ ಚೀಟಿದಾರರಿಗೆ ಇನ್ ಮುಂದೆ ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ನು OTP ವಿತರಣೆ ವ್ಯವಸ್ಥೆ ಕೂಡ ಜಾರಿಗೆ ಬರಲಿದೆ. OTPಯನ್ನ ನೀವು ಹೇಳೋದ್ರ ಮೂಲಕ ಪಡಿತರವನ್ನ ವಿತರಣೆ ತಗೋಬಹುದು. ಮತ್ತೆ ಬೆರಳಚ್ಚು ಕೆಲಸ ಮಾಡಿಲ್ಲ ಅಂದ್ರೆ, ಬಯೋಮೆಟ್ರಿಕ್ ಕೆಲಸ ಮಾಡಿಲ್ಲ ಅಂದ್ರೆ, ವರ್ಕ್ ಆಗಿಲ್ಲ ಅಂದ್ರೆ ಮ್ಯಾನ್ಯುವಲ್ ಆಗಿ ಬರೆದುಕೊಂಡು ಕೂಡ ಪಡಿತರವನ್ನ ವಿತರಣೆ ಮಾಡಬಹುದು ಅಂತ ರಾಜ್ಯ ಸರ್ಕಾರ ಒಂದು ಹೊಸ ನಿಯಮ ಜಾರಿಗೆ ತರಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಪಡಿತರ ಚೀಟಿದಾರರಿಗೆ ತೊಂದರೆ ಆಗಬಾರ್ದು ಮತ್ತು 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಆ ಪಡಿತರವನ್ನು ತಲುಪಿಸುವ ಅನ್ನ ಸುವಿಧಾ ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ವೀಕ್ಷಕರೇ, ನೀವು ಕೂಡ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಾಗಿದ್ರೆ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಒಮ್ಮೆ ಬಾರಿ ಹೆಸರನ್ನು ನೋಂದಾಯಿಸಿಕೊಂಡ್ರೆ ನಿಮಗೆ ಮನೆ ಬಾಗಿಲಿಗೆ ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ. ಇನ್ನು ಬರುವ ತಿಂಗಳಿನಿಂದಲೇ ನಿಮಗೆ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಒಳಗೊಂಡ ತೊಗರಿ ಬೇಳೆ ಒಳಗೊಂಡ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಿದ್ದಾರೆ. ಅಂದ್ರೆ ಅಕ್ಕಿ ಜೊತೆಗೆ ಇನ್ನು ಮುಂದೆ ನಿಮಗೆ ಇಂದಿರಾ ಕಿಟ್ ಕೂಡ ಸಿಗಲಿದೆ ಅಂತ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.